ಹಾಯ್ ಹಲೋ ಮೈ ಡಿಯರ್ ವಿವರ್ಸ್, ನಾನು ನಿಮ್ಮ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ರೈಸ್ ಆಗಿದೆ ಅಂತೇಳಿ ನೋಡೋಣ ಬನ್ನಿ. ಸೊ ಇಸ್ರೋದ ಹೊಸ ಅಧ್ಯಕ್ಷರು ಯಾರು? ಸೊ ಇಸ್ರೋದ ಅಧ್ಯಕ್ಷರು ಇಷ್ಟು ದಿನ ಯಾರಾಗಿದ್ರು? ಸೋಮನಾಥ್ ಸರ್ ಆಗಿದ್ರು. ಸೊ ಬಟ್ ಈಗ ಅವರು ರಿಟೈರ್ಡ್ ಆಗ್ತಿದ್ದಾರೆ. ಸೊ ಅವರ ಒಂದು ಜಾಗಕ್ಕೆ ಯಾರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ಸ್ಗಳು ಹೀಗಿದೆ: ಡಾಕ್ಟರ್ ವಿ ನಾರಾಯಣನ್, ಡಾಕ್ಟರ್ ಟಿ ಲಕ್ಷ್ಮಣನ್, ಡಾಕ್ಟರ್ ಆರ್ ಸ್ವಾಮಿನಾಥನ್, ಡಾಕ್ಟರ್ ಕೃಷ್ಣಮೂರ್ತಿ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಡಾಕ್ಟರ್ ವಿ ನಾರಾಯಣನ್ ಆಗಿರತ್ತೆ. ಇವರು ಜನವರಿ 14ರಂದು ಪ್ರಸ್ತುತ ಇಸ್ರೋದ ಮುಖ್ಯಸ್ಥರಾಗಿರ್ತಕ್ಕಂತಹ ಸೋಮನಾಥ್ ಅವರಿಂದ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಅಂತ ಹೇಳ್ಬಹುದು. ಸೊ ಇಸ್ರೋದ ಅಧ್ಯಕ್ಷರು ಮೀನ್ಸ್ ಬಾಹ್ಯಾಕಾಶ ಇಲಾಖೆಯ ಮುಖ್ಯಸ್ಥರು ಆಗಿ ಇವರು ಕೆಲಸನೂ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾರಾಯಣನ್ ಪ್ರಸ್ತುತ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಸೆಂಟರ್ ಮೀನ್ಸ್ LPS ನಿರ್ದೇಶಕರಾಗಿದ್ದಾರೆ ಅಂತೇಳಿ ಈ ಮೂಲಕ ಹೇಳ್ಬೋದು. ಅಷ್ಟೇ ಅಲ್ಲ, ಇಸ್ರೋ ತಾನು ಕಳಿಸಿದಂತಹ ಸ್ಪೆಡಾಕ್ಸ್ ನೌಕೆಗಳ ಡಾಂಕಿಂಗ್ ಮತ್ತು ಅನ್ಡಾಂಕಿಂಗ್ ಪ್ರಕ್ರಿಯೆ ಏನು ಗುರುವಾರ ಬೆಳಗ್ಗೆ 8ರಿಂದ ಆರಂಭವಾಗಲಿದೆ ಅಂತ, ಅಂದರೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಇಸ್ರೋ ತಿಳಿಸಿರೋದನ್ನು ನೋಡಬಹುದು. ಸೊ ಅಷ್ಟೇ ಅಲ್ಲ, ಏನು ಈ ಒಂದು ಡಿಸೆಂಬರ್ 30ರಂದು ನಭಕ್ಕೆ ಹಾರಿಬಿಟ್ಟಂತಹ ಸ್ಪೆಡಾಕ್ಸ್ 1 ಮತ್ತು ಸ್ಪೆಡಾಕ್ಸ್ 2 ಎಂಬ 2 ನೌಕೆಗಳು ಯಶಸ್ಸನ್ನು ಕಂಡಿದೆ. ಸೊ ಹಾಗಾಗಿ ಇಲ್ಲಿ ಭಾರತನೂ ಕೂಡ ಅಮೆರಿಕ, ರಷ್ಯಾ, ಚೀನಾದ ಸಾಲಿಗೆ ಸೇರಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೆಕೆಂಡ್ ಕ್ವಶನ್ ಹೇಗಿದೆ: ರಷ್ಯಾ ಹೊರೋನೇಜ್ ರಾಡರ್ ಅನ್ನು ಎಲ್ಲಿ ಸ್ಥಾಪಿಸಲು ನಿರ್ಧರಿಸಿದೆ? ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಚಿತ್ರದುರ್ಗ ಅಂತ ಹೇಳ್ಬೋದು. ಎಲ್ಲದಕ್ಕೂ ಬರೀ ಬೆಂಗಳೂರು ಅಂತೇಳಿ ಎಲ್ಲವನ್ನು ಆ ಬೆಂಗಳೂರನ್ನು ಒಂದು ಪಟ್ಟಣದಲ್ಲೇ ತುಂಬಿಟ್ಟಿದ್ದಾರಲ್ವಾ. ಸೊ ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕದ ಇತರ ಜಿಲ್ಲೆಗಳನ್ನು ಕೂಡ ಬೇರೆ ಬೇರೆ ಅಂದರೆ ವಿದೇಶಗಳು ಆಯ್ಕೆ ಮಾಡಿಕೊಂಡು ಅಲ್ಲಿ ತಮ್ಮ ಒಂದು ಕಂಪನಿಗಳನ್ನು ಸ್ಥಾಪನೆ ಮಾಡ್ತಾ ಇರೋದನ್ನು ನಾವು ನೋಡಬಹುದು. ಸೊ ಅದರಲ್ಲಿ ಇದು ಒಂದು ಕೂಡ ಚಿತ್ರದುರ್ಗದಲ್ಲಿ ರಷ್ಯಾದ ಹೊರೋನೇಜ್ ರಾಡರನ್ನು ಸ್ಥಾಪಿಸಲು ನಿರ್ಧರಿಸಿರೋದು ತುಂಬ ಖುಷಿಯ ಸಂಗತಿ ಅಂತ ಹೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ. ಈ ಒಂದು ಯೋಜನೆಗೆ ಸುಮಾರು $4 ಬಿಲಿಯನ್ ವೆಚ್ಚ ಆಗುತ್ತೆ ಅಂತೇಳಿ ಒಂದು ಅಂದಾಜಿಸಲಾಗಿದೆ. ಅಷ್ಟೇ ಅಲ್ಲ, ಪ್ರಮುಖ 4 ವೈಜ್ಞಾನಿಕ ಸಂಸ್ಥೆಗಳನ್ನು ಹೊಂದಿರತಕ್ಕಂತಹ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂದಾಜು 34,000 ಕೋಟಿ ರು ವೆಚ್ಚದ ಯೋಜನೆಯಡಿ ರಷ್ಯಾದ ಹೊರೋನೇಜ್ ರಾಡರ್ ಅಳವಡಿಸಬಹುದು ಅಂತ ಹೇಳಿ ಈ ಮೂಲಕ ತಿಳಿಸಲಾಗಿದೆ. ಅಷ್ಟೇ ಅಲ್ಲ, ಈಗಾಗಲೇ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಉನ್ನತ ಮಟ್ಟದ ಸಂಸ್ಥೆಗಳಿವೆ. ಸೊ ಅಂದಾಜು 8,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಬಲ್ಲ ಸಮರ್ಥ ತಂತ್ರಜ್ಞಾನ ಹೊಂದಿರತಕ್ಕಂತಹ ಈ ಪ್ರಭಾವಿ ಲಾಂಗ್ ರೇಂಜ್ ರಾಡರ್ ಅಳವಡಿಕೆ ಕುರಿತಂತೆ ಭಾರತ ಮತ್ತು ರಷ್ಯಾಗಳ ನಡುವೆ ಈ ಒಂದು ಒಪ್ಪಂದ ನಡೆದಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಉನ್ನತ ಮಟ್ಟದ ಮಾತುಕತೆ ದೇಶದ ಭದ್ರತೆಯನ್ನು ಬಲಪಡಿಸುವ ಮಹತ್ವದ ಹೆಜ್ಜೆ ಕೂಡ ಆಗಿದೆ ಅಂತೇಳಿ ಈ ಮೂಲಕ ಹೇಳಬಹುದು. ಈ ಮೂಲಕ ಇನ್ನೊಂದು ಮಹತ್ವವಾದ ವಿಷಯ ಏನಪ್ಪ ನಿಮಗೆ ತಿಳಿಸೋದು ಇದೆ ಅಂತ ಹೇಳೋದಾದರೆ ಅದು ಹೊರೋನೇಜ್ ಅನ್ನುವಂತಹದ್ದು ರಷ್ಯಾದ ಒಂದು ಪ್ರಮುಖವಾದಂತಹ ನದಿಯ ಹೆಸರು. ಸೊ ರಷ್ಯಾದ ನದಿಯ ಹೆಸರು ಹೊಂದಿರತಕ್ಕಂತಹ ಮುನ್ನೆಚ್ಚರಿಕೆ ನೀಡುವಂತಹ ಹೊಸ ತಲೆಮಾರಿನ ರಾಡರ್ ವಾಯು ಪ್ರದೇಶದಲ್ಲಿ ಬಹಳ ದೂರದವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿಯನ್ನು ಎದುರಿಸಲು ವಿಮಾನಗಳ ಚಲನವಲನಗಳ ಪತ್ತೆ ಮತ್ತು ನಿಗಾಕ್ಕೆ ಇದು ನೆರವಾಗಲಿದೆ ಅಂತೇಳಿ ಈ ಮೂಲಕ ತಿಳಿಸಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ಇದೇನಾದರೂ ಅಂದರೆ ಈ ಒಂದು ಒಪ್ಪಂದ ಪ್ರಕ್ರಿಯೆ ಪೂರ್ಣಗೊಂಡ್ರೆ ಮೇಕ್ ಇನ್ ಇಂಡಿಯಾ ಯೋಜನೆ, ಅಂದರೆ ಈಗೇನು ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ, ಸೊ ಇದರ ಒಂದು ಭಾಗವಾಗಿ ಈ ರಾಡರ್ ವ್ಯವಸ್ಥೆಯಲ್ಲಿ 60% ಸ್ವದೇಶಿ ಉಪಕರಣಗಳ ಬಳಕೆಯನ್ನು ಮಾಡ್ಕೋಬಹುದು ಅನ್ನೋ ಒಂದು ಗುರಿಯನ್ನು ಕೂಡ ಇದರಲ್ಲಿ ಹೊಂದಲಾಗಿದೆ ಅಂತೇಳಿ ಈ ಮೂಲಕ ತಿಳಿಸ್ಬೋದು. ಸೊ ರಾಡರ್ ಸ್ಥಾಪನೆ ಸಂಬಂಧ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗಾಗಲೇ ಸಮೀಕ್ಷೆ ಕಾರ್ಯ ನಡೆದಿದೆ ಎಂದು ಕೂಡ ಈ ಒಂದು ವರದಿ ನಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳ್ಬೋದು. ಅಷ್ಟೇ
ಭಾರತದ ಖೋ-ಖೋ ತಂಡಕ್ಕೆ ಪ್ರಾಯೋಜಕತ್ವವನ್ನು ಯಾವ ರಾಜ್ಯ ನೀಡುತ್ತಿದೆ? ಮಹಾರಾಷ್ಟ್ರ, ಒಡಿಸ್ಸಾ, ಕರ್ನಾಟಕ, ಗುಜರಾತ್. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದ್ರೆ ಅದು ಆಪ್ಷನ್ ಆ, ಒಡಿಸ್ಸಾ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ಸೊ ಭಾರತದ ಖೋ-ಖೋ ತಂಡಕ್ಕೆ ಒಡಿಸ್ಸಾ ಪ್ರಾಯೋಜಕತ್ವ. ಈ ಒಡಿಸ್ಸಾ ಸರ್ಕಾರ ಭಾರತೀಯ ರಾಷ್ಟ್ರೀಯ ಖೋ-ಖೋ ತಂಡಕ್ಕೆ ಸುಮಾರು 3 ವರ್ಷಗಳ ಪ್ರಾಯೋಜಕತ್ವವನ್ನು ಘೋಷಿಸಿರೋದನ್ನು ನೋಡ್ಬೋದು. ಸೊ ಇದು ದೇಶದಲ್ಲಿ ದೇಶೀಯ ಕ್ರೀಡೆಗಳನ್ನು ಉತ್ತೇಜಿಸಲು ಮಾಡಿರ್ತಕ್ಕಂತಹ ಒಂದು ಒಪ್ಪಂದ ಆಗಿರುತ್ತೆ. ಸೊ 2025ರಿಂದ ಏನು 2025 ಜನವರಿ ಈ ಮಂತಿಂದ 2027 ಡಿಸೆಂಬರ್ವರೆಗೆ ರಾಜ್ಯವು ವಾರ್ಷಿಕವಾಗಿ ಸುಮಾರು 5 ಕೋಟಿ ರುಗಳನ್ನು ಹೂಡಿಕೆ ಮಾಡಲಿದೆ ಅಂತ ಹೇಳ್ಬಿಟ್ಟು ಒಡಿಸ್ಸಾದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಮೋಹನ್ ಚರಣ್ ಮಾಝಿರವರು ತಿಳಿಸಿದ್ದಾರೆ ಅಂತ ಈ ಮೂಲಕ ಹೇಳ್ಬೋದು. ಸೊ ಒಟ್ಟು 15 ಕೋಟಿ ರುಗಳ ಪ್ರಾಯೋಜಕತ್ವ ಪ್ಯಾಕೇಜ್ ಭಾರತೀಯ ಹಾಕಿಯೊಂದಿಗಿನ ಯಶಸ್ವಿ ಪಾಲುದಾರಿಕೆಯ ನಂತರ ಕ್ರೀಡಾ ಅಭಿವೃದ್ಧಿಗೆ ಒಡಿಸ್ಸಾ ನೀಡುತ್ತಿರ್ತಕ್ಕಂತಹ ಇದು ಅತ್ಯುತ್ತಮವಾದಂತಹ ಒಂದು ಕೊಡುಗೆ ಆಗಿದೆ ಅಂತಲೇ ಹೇಳಬಹುದಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಉಪಕ್ರಮವು ಖೋ-ಖೋ ಕ್ರೀಡೆಗೆ ಅಗತ್ಯ ಬೆಂಬಲವನ್ನು ಒದಗಿಸುವಂತಹ ಗುರಿಯನ್ನು ಹೊಂದಿರೋದನ್ನು ನಾವಿಲ್ಲಿ ನಂಬಬಹುದಾಗಿರುತ್ತೆ. ಇದು ಏನು ಖೋ-ಖೋವನ್ನು ಬೆಂಬಲಿಸುವಂತಹ ಒಂದು ಉಪಕ್ರಮ ಇದಾಗಿರುತ್ತೆ ಅಂತೇಳಿ ಹೇಳ್ಬಹುದು. ಪ್ರಥಮ ಜನರೇಷನ್ ಬೇಟಾ ಎಲ್ಲಿ ಜನಿಸಿದೆ? ಮಧ್ಯಪ್ರದೇಶ, ಉತ್ತರಾಖಂಡ, ಕೇರಳ, ಮಿಜೋರಾಂ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಅದು ಮಿಜೋರಾಂನಲ್ಲಿ. ಸೊ ಮಿಜೋರಾಂನಲ್ಲಿ 2025ರ ಪ್ರಥಮ ಜನರೇಷನ್ ಬೇಟಾ ಜನಿಸಿರೋದನ್ನು ನಾವು ನೋಡಬಹುದು. ಇದು ಮತ್ತೊಂದು ಹೊಸ ಪೀಳಿಗೆಗೆ ಅಂದರೆ ಹೊಸ ಜನರೇಷನ್ ಬೇಟಾ ಇದಾಗಿರುತ್ತೆ. ಸೊ ಜನ್ ಬೇಟಾ ಅಂತಲೇ ಕೂಡ ಇದನ್ನು ಕರೀತಾರೆ. ಸೊ ಭಾರತದಲ್ಲಿ ಹೊಸ ತಲೆಮಾರಿನ ಪ್ರಥಮ ಮಗು ಮಿಜೋರಾಂನ ಐಜ್ವಾಲ್ನ ಡರ್ಲಾಂಗ್ನಲ್ಲಿನ ಸಿನೋಡ್ ಆಸ್ಪತ್ರೆಯಲ್ಲಿ ಜನಿಸಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದು ಜನವರಿ 1ರ ನಸುಕಿನ ಸಮಯ 12 ಗಂಟೆ 3 ನಿಮಿಷದಲ್ಲಿ ಜನಿಸಿದೆ. ಸೊ ಮಗು ಎಷ್ಟಿದೆ ಅಂತ ಹೇಳಿದ್ರೆ 3.12 ಕಿಲೋ ತೂಕ ಇದ್ದು ಆರೋಗ್ಯವಾಗಿದೆ. ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇಲ್ಲ ಅಂತೇಳಿ ಡಾಕ್ಟ್ರು ತಿಳಿಸ್ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲ, ಪೋಷಕರಾದಂತಹ ಜೆ.ಡಿ. ರೆಮೃತಾ ಸಂಘ್ ಮತ್ತು ರಾಮ್ ಜಿರ್ಮಾವಿ ಹಸುಗೂಸಿಗೆ ಫ್ರಾಂಕಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿರೋದನ್ನು ನಾವು ನೋಡಬಹುದು. ಮೀನ್ಸ್ ಏನು 2025 ಜನರೇಷನ್ ಬೇಟಾದ ಹೆಸರು ಏನು ಅಂತ ಹೇಳಿದ್ರೆ ಫ್ರಾಂಕಿ ಅಂತ ಹೇಳಿ ಹೇಳಬಹುದಾಗಿರತ್ತೆ. ಇನ್ನು ಈ ಫ್ರಾಂಕಿಯನ್ನು ಸೃಷ್ಟಿಸಿರೋದು ಯಾರು ಅಂತ ಹೇಳಿದ್ರೆ ಅದು ಸಮಾಜಶಾಸ್ತ್ರಜ್ಞ ಮಾರ್ಕ್ ಮೆಕ್ರಿಂಡಲ್ ಜನ್ ಬೇಟಾವನ್ನು ಸೃಷ್ಟಿಸಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. 2025ರ ಅಮೆರಿಕದ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಗೌರವಕ್ಕೆ ಭಾಜನರಾದವರು ಯಾರು? ನರೇಂದ್ರ ಮೋದಿ, ಲಿಯೋನೆಲ್ ಮೆಸ್ಸಿ, ಮೆಗಾನ್ ರಾಫಿನೋ ಯಾರು ಅಲ್ಲ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಲಿಯೋನೆಲ್ ಮೆಸ್ಸಿ ಅಂತ ಹೇಳಿ ಹೇಳಬಹುದಾಗಿರುತ್ತೆ. ಸೊ ಅಮೆರಿಕದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಪ್ರಶಸ್ತಿಗೆ ಲಿಯೋನೆಲ್ ಮೆಸ್ಸಿರವರು ಆಯ್ಕೆಯಾಗಿರೋದು ಬಹಳಷ್ಟು ಖುಷಿಯ ಸಂಗತಿ. ಅಷ್ಟೇ ಅಲ್ಲ, ಇವರು 2ನೇ ಕ್ರೀಡಾಪಟು. ಇವರು ಫುಟ್ಬಾಲ್ ಆಟಗಾರರಾಗಿದ್ದಾರೆ. ಅದೇ ರೀತಿಯಾಗಿ ಇವರಿಗೆ ಬಂದಿರೋದು 2025ರಲ್ವಾ. ಸೊ ಅದೇ ರೀತಿಯಾಗಿ 2022ರಲ್ಲಿ ಇದೇ ಒಂದು ಪ್ರಶಸ್ತಿಯನ್ನು ಗೆದ್ದ ಮೆಗಾನ್ ರಾಫಿನೋರವರು ಅವರು ಕೂಡ ಕ್ರೀಡಾಪಟುನೇ ಆಗಿದ್ರು. ಸೊ ಈ ಮೆಸ್ಸಿ ಅವರು 2ನೇ ಕ್ರೀಡಾಪಟು ಆಗಿದ್ದಾರೆ. ಮೊದಲನೇವರು ಮೆಗಾನ್ ರಾಫಿನೋರವರಾದರೆ ಎರಡನೇವರು ನಮ್ಮ ಲಿಯೋನೆಲ್ ಮೆಸ್ಸಿ ಅವರಾಗಿರ್ತಾರೆ. ಇವರು ಫುಟ್ಬಾಲ್ ಆಟಗಾರರು. ಇದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ರಿ. ಸೊ ಅಷ್ಟೇ ಅಲ್ಲ, ಅಮೆರಿಕ ಸಮೃದ್ಧಿ, ಮೌಲ್ಯಗಳು ಮತ್ತು ಭದ್ರತೆ, ವಿಶ್ವಶಾಂತಿ ಅಥವಾ ಇತರ ಗಮನಾರ್ಹ ಸಾರ್ವಜನಿಕ ಅಥವಾ ಖಾಸಗಿ ಪ್ರಯತ್ನಗಳಿಗೆ ಕೊಡುಗೆ ನೀಡಿದಂತಹ ವ್ಯಕ್ತಿಗಳಿಗೆ ಈ ಒಂದು ಪದಕವನ್ನು ನೀಡಲಾಗುತ್ತೆ. ಸೊ ಆ ಒಂದು ಸಾಲಿಗೆ ಲಿಯೋನೆಲ್ ಮೆಸ್ಸಿರವರು ಕೂಡ ಈಗ ಸೇರಿಕೊಂಡಿರೋದು ಒಂದು ಖುಷಿಯ ಸಂಗತಿನೇ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂತಹ ಜೋ ಬೈಡನ್ ರವರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಸೊ ಅರ್ಜೆಂಟೈನಾದ 19 ಮಂದಿಗೆ ಈ ಒಂದು ಪ್ರಶಸ್ತಿ ದೊರೆತಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಕರ್ನಾಟಕ ಅರಣ್ಯ ಇಲಾಖೆ ಆನ್ಲೈನ್ ಮೂಲಕ FIR ದಾಖಲಿಸಲು ಪರಿಚಯಿಸಿರ್ತಕ್ಕಂತಹ ತಂತ್ರಾಂಶ ಯಾವುದು ಅಂತ ಕೇಳಬಹುದು. ಅಥವಾ ಏನು ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಗರುಡಾಕ್ಷಿ ತಂತ್ರಾಂಶ. ಸೊ ಅಥವಾ ಈ ರೀತಿ ಕೇಳ್ಬೋದು, ಗರುಡಾಕ್ಷಿ ತಂತ್ರಾಂಶವನ್ನು ಯಾವ ರಾಜ್ಯ ಪರಿಚಯಿಸಿದೆ ಅಂತ ಕೇಳಬಹುದು. ಅಥವಾ ಗರುಡಾಕ್ಷಿ ತಂತ್ರಾಂಶ ಯಾವುದಕ್ಕೆ ಸಂಬಂಧಿಸಿದೆ ಅಂತಲೂ ಕೂಡ ಕೇಳ್ಬೋದು. ಸೊ ಇದಕ್ಕೆಲ್ಲ ಈಗ ನಿಮಗೆ ಆನ್ಸರ್ ಸಿಗುತ್ತೆ ನೋಡಿ. ಕರ್ನಾಟಕ ಅರಣ್ಯ ಇಲಾಖೆ ಆನ್ಲೈನ್ ಮೂಲಕ FIR ದಾಖಲಿಸಲು ಪರಿಚಯಿಸಿ
ಇರತಕ್ಕಂತಹ ತಂತ್ರಾಂಶ ಅಂತ ಹೇಳಿದ್ರೆ ಅದು ಗರುಡಾಕ್ಷಿ ತಂತ್ರಾಂಶ. ನೋಡಿ ಆಪ್ಷನ್ಸ್ಗಳು ಹೀಗಿದೆ: ಗರುಡಾಕ್ಷಿ ತಂತ್ರಾಂಶ, ಟೈಗರ್ ತಂತ್ರಾಂಶ, ಗಜರಾಜ ತಂತ್ರಾಂಶ, ಕಾಡು ತಂತ್ರಾಂಶ. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಗರುಡಾಕ್ಷಿ ತಂತ್ರಾಂಶ. ಸೊ ಆನ್ಲೈನ್ FIRಗೆ ಪೋರ್ಟಲ್ ಆರಂಭಿಸಿದಂತಹ ಅರಣ್ಯ ಇಲಾಖೆ ಅದು ಕರ್ನಾಟಕ ಅರಣ್ಯ ಇಲಾಖೆ. ಇನ್ನು ಮುಂದೆ ಎಷ್ಟು ಪ್ರಕರಣಗಳು ದಾಖಲಾಗಿವೆ ಎನ್ನುವಂತಹ ಒಂದು ಸ್ಪಷ್ಟ ಮಾಹಿತಿ ಕೂಡ ನಮಗೆ ಇದರಿಂದ ಲಭ್ಯ ಆಗುತ್ತೆ. ಅಷ್ಟೇ ಅಲ್ಲ, ಅರಣ್ಯ ಅಪರಾಧ ತಡೆಗೆ ಗರುಡಾಕ್ಷಿ ಒಂದು ಅಸ್ತ್ರವಾಗಿ ಬಳಕೆ ಆಗುತ್ತೆ ಅನ್ನುವಂಥದ್ದು ಒಂದು ಅಂಶ ಆಗುತ್ತೆ. ಸೊ ಇಲ್ಲಿ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಅರಣ್ಯ ಇಲಾಖೆ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಗರುಡಾಕ್ಷಿ ಆನ್ಲೈನ್ ಡಿಜಿಟಲ್ FIR ವ್ಯವಸ್ಥೆಗೆ ಅರಣ್ಯ ಸಚಿವರಾಗಿರ್ತಕ್ಕಂತಹ ಈಶ್ವರ ಖಂಡ್ರೆ ಅವರು ಚಾಲನೆ ನೀಡಿದ್ದನ್ನು ನಾವು ನೋಡಬಹುದಾಗಿತ್ತು. ಸೊ ಈ ಒಂದು ತಂತ್ರಾಂಶದ ಮೂಲಕವಾಗಿ ಏನು ಅರಣ್ಯ ಒತ್ತುವರಿ ಆಗಿರಬಹುದು ಅಥವಾ ಅಕ್ರಮ ಮರ ಕಡಿಯೋದಾಗಿರಬಹುದು, ಕಳ್ಳತನದಿಂದ ಬೇಟೆಯಾಡೋದಾಗಿರಬಹುದು ಅಥವಾ ಅತಿಕ್ರಮ ಪ್ರವೇಶ ಮತ್ತು ಅರಣ್ಯ ಅಪರಾಧಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಗರುಡಾಕ್ಷಿ ಅನ್ನುವಂಥದ್ದು ಅಸ್ತ್ರವಾಗಿ ಪ್ರಯೋಗಿಸಲಾಗುತ್ತೆ ಅಂತೇಳಿ ಈ ಮೂಲಕ ಹೇಳಲಾಗಿದೆ. ಅಷ್ಟೇ ಅಲ್ಲ, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರ್ತಕ್ಕಂತಹ ಅರಣ್ಯ ಅಪರಾಧ ತಡೆಯೋದಕ್ಕೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸೋದಕ್ಕೆ ಈ ಒಂದು ಆ್ಯಪ್ ಬಹಳಷ್ಟು ಸಹಕಾರಿಯಾಗಿರುತ್ತೆ ಅಂತ ಈ ಮೂಲಕ ಹೇಳಲಾಗುತ್ತೆ ಸ್ನೇಹಿತರೆ. ಮತ್ತು ಆ ಮೂಲಕ ಅರಣ್ಯ ಮತ್ತು ವನ್ಯಜೀವಿ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆ ಬಹಳಷ್ಟು ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋ ಒಂದು ಅಂಶನೂ ಕೂಡ ಇಲ್ಲಿ ವ್ಯಕ್ತಪಡಿಸಿರೋದನ್ನು ನೋಡ್ಬೋದು. ಅಷ್ಟೇ ಅಲ್ಲ, ಈ ಒಂದು ತಂತ್ರಾಂಶ ಪ್ರಾಯೋಗಿಕವಾಗಿ ಬೆಂಗಳೂರು ನಗರ ವಿಭಾಗದಲ್ಲಿ ಮತ್ತು ಬೆಂಗಳೂರು ಅರಣ್ಯ ಸಂಚಾರಿ ದಳ ವಿಭಾಗ, ಭದ್ರಾವತಿ ವಿಭಾಗ, ಸಿರ್ಸಿ ವಿಭಾಗ ಮತ್ತು ಮಲ್ಪೆ ಅಷ್ಟೇ ಅಲ್ಲ ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದೆ ಈ ಒಂದು ತಂತ್ರಾಂಶವನ್ನು. ಕರ್ನಾಟಕ ಅರಣ್ಯ ಇಲಾಖೆ ಆನ್ಲೈನ್ ಮೂಲಕ FIR ದಾಖಲಿಸಲು ಪರಿಚಯಿಸಿರುವಂತಹ ತಂತ್ರಾಂಶ ಯಾವುದು ಅಂತ ಹೇಳಿ ಕೇಳ್ಬೋದು. ಸೊ ಇದಕ್ಕೆ ಆಪ್ಷನ್ಸ್ಗಳು ಹೀಗಿದೆ: ಗರುಡಾಕ್ಷಿ ತಂತ್ರಾಂಶ, ಟೈಗರ್ ತಂತ್ರಾಂಶ, ಗಜರಾಜ ತಂತ್ರಾಂಶ, ಕಾಡು ತಂತ್ರಾಂಶ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಗರುಡಾಕ್ಷಿ ತಂತ್ರಾಂಶ ಅಂತ ಹೇಳಿ ಹೇಳ್ಬಹುದು. ಸೊ ಈ ಒಂದು ಕ್ವಶನ್ ಮೇಲೆ ಇನ್ನೂ 2 ರೀತಿ ಕ್ವಶನ್ ಕೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಗರುಡಾಕ್ಷಿ ತಂತ್ರಾಂಶವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಥವಾ ಯಾವ ರಾಜ್ಯ ಇದನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ಬಹುದು. ಇಲ್ವಾ ಗರುಡಾಕ್ಷಿ ತಂತ್ರಾಂಶ ಯಾವುದಕ್ಕೆ ಸಂಬಂಧಿಸಿದೆ ಅಂತಲೂ ಕೂಡ ಕೇಳಬಹುದಾಗಿರುತ್ತೆ. ಸೊ ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ಆನ್ಲೈನ್ FIRಗೆ ಪೋರ್ಟಲ್ ಆರಂಭಿಸಿರ್ತಕ್ಕಂತಹ ಕರ್ನಾಟಕ ಅರಣ್ಯ ಇಲಾಖೆ ಇನ್ನು ಮುಂದೆ ಎಷ್ಟು ಪ್ರಕರಣಗಳು ದಾಖಲಾಗಿವೆ ಅನ್ನುವಂತಹ ಒಂದು ಸ್ಪಷ್ಟ ಮಾಹಿತಿ ನಮಗೆ ಈ ಒಂದು ತಂತ್ರಾಂಶದಿಂದ ಲಭ್ಯ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅರಣ್ಯ ಅಪರಾಧ ತಡೆಗೆ ಗರುಡಾಕ್ಷಿ ಅಸ್ತ್ರವಾಗಿ ಪರಿಣಮಿಸಬಹುದು ಅಂತ ಹೇಳಿ ನಮ್ಮ ಅರಣ್ಯ ಸಚಿವರಾಗಿರ್ತಕ್ಕಂತಹ ಈಶ್ವರ್ ಖಂಡ್ರೆರವರು ಹೇಳಿರೋದನ್ನು ನೋಡಬಹುದು. ಸೊ ಇದು ಅರಣ್ಯ ಒತ್ತುವರಿ, ಅಕ್ರಮ ಮರಗಳನ್ನು ಕಡಿಯೋದು ಅಥವಾ ಕಳ್ಳತನದಿಂದ ಬೇಟೆಯಾಡುವುದು ಮತ್ತು ಅತಿಕ್ರಮ ಪ್ರವೇಶ ಇತ್ಯಾದಿ ಅರಣ್ಯ ಅಪರಾಧಗಳಿಗೆ ಇದು ಕಡಿವಾಣ ಹಾಕುತ್ತೆ ಅನ್ನುವಂಥದ್ದು ಒಂದು ಮಾತಿದೆ. ಅಷ್ಟೇ ಅಲ್ಲ, ಇದು ಇತ್ತೀಚೆಗೆ ಈಗ ಸದ್ಯಕ್ಕೆ ಎಲ್ಲೆಲ್ಲಿದೆಯಪ್ಪ ಅಂತ ಹೇಳಿದ್ರೆ ಬೆಂಗಳೂರು ನಗರ ವಿಭಾಗ ಮತ್ತು ಬೆಂಗಳೂರು ಅರಣ್ಯ ಸಂಚಾರಿ ದಳ ವಿಭಾಗ, ಭದ್ರಾವತಿ ವಿಭಾಗ, ಶಿರ್ಸಿ ವಿಭಾಗ ಮತ್ತು ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಿರೋದನ್ನು ನೋಡಬಹುದು. ಅದಾದ ನಂತರದಲ್ಲಿ ಈ ಒಂದು ತಂತ್ರಾಂಶವನ್ನು ಇನ್ನಿತರೆ ಎಲ್ಲ ಅರಣ್ಯ ಪ್ರದೇಶಗಳಿಗೂ ಕೂಡ ವಿಸ್ತರಿಸಲಾಗುತ್ತೆ, ರಾಜ್ಯದ ಎಲ್ಲ ವಿಭಾಗಗಳಿಗೂ ವಿಸ್ತರಿಸಲಾಗುತ್ತೆ ಅಂತೇಳಿ ಹೇಳಲಾಗಿದೆ. ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಮೇಘಾಲಯ, ನಾಗಾಲ್ಯಾಂಡ್, ಸಿಕ್ಕಿಂ, ಅಸ್ಸಾಂ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಸಿಕ್ಕಿಂ ಅಂತ ಹೇಳಿ ಹೇಳ್ಬಹುದು. ಸೊ ಭಾರತದ ಮೊದಲ ಸಾವಯವ ಮೀನ್ಸ್ ಆರ್ಗ್ಯಾನಿಕ್ ಏನಿದೆ ಫಿಶನರಿ ಕ್ಲಸ್ಟರ್ ಅನ್ನು ಸಿಕ್ಕಿಂನಲ್ಲಿ ಸ್ಥಾಪನೆ ಮಾಡಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ: ಸೊ ಮತಾಂತರಗೊಂಡ ದಲಿತರಿಗೆ ಪರಿಶಿಷ್ಟ ಜಾತಿಗಳ ಸ್ಥಾನಮಾನ ತನಿಖೆಗಾಗಿ ರಚಿಸಲಾದಂತಹ ಆಯೋಗದ ಅಧ್ಯಕ್ಷರು ಯಾರು ಅಂತ ಹೇಳಿ. ಸೊ ನ್ಯಾಯಮೂರ್ತಿ KG ಬಾಲಕೃಷ್ಣನ್, ನ್ಯಾಯಮೂರ್ತಿ ಅಶೋಕ್ ಭೂಷಣ್, ನ್ಯಾಯಮೂರ್ತಿ ಇಂದಿರಾ, ನ್ಯಾಯಮೂರ್ತಿ ಚಂದ್ರಚೂಡ್ ಅಂತ ಹೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಆಪ್ಷನ್ A, ನ್ಯಾಯಮೂರ್ತಿ KG ಬಾಲಕೃಷ್ಣನ್ ಅಂತ ಹೇಳಿ ಹೇಳಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್: ಸೊ ಮುಳುಗಡೆ ಕಾದಂಬರಿಯ ಕರ್ತೃ ಯಾರು? ಸೊ ಏನು ಇತ್ತೀಚೆಗೆ ವಿಧಿವಶರಾಗಿರ್ತಕ್ಕಂತಹ ಡಿ ಸೋಜರ್ ಅವರು ಏನಿದ್ದಾರೆ ಅವರ ಒಂದು ಕೃತಿ ಇದಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ನಮ್ಮ ಆಪ್ಷನ್ಸ್ಗಳು ಹೀಗಿದೆ: ಎಸ್ ಕರ್ಕಿ, ನಾ ಡಿಸೋಜಾ ಮತ್ತು ಚಂದ್ರಶೇಖರ ಕಂಬಾರ, ಗಿರೀಶ್ ಕಾರ್ನಾಡ್. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ A, ನಾ ಡಿಸೋಜಾ ಅವರ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ರಾಜ್ಯದ ಹಿರಿಯ ಸಾಹಿತಿ ಆಗಿದ್ದಂತಹ ಇವರು ಇತ್ತೀಚೆಗಷ್ಟೇ ವಿಧಿವಶರಾಗಿದ್ದನ್ನು ನಾವು ನೋಡ್ಬೋದು. ಸೊ ಇವರು
ನಾರ್ಬರ್ಟ್ ಡಿಸೋಜಾ ಇವರ ಸಂಪೂರ್ಣವಾದಂತಹ ಹೆಸರಾಗಿದೆ. ಅಷ್ಟೇ ಅಲ್ಲ, ಇವರು 1937 ಜೂನ್ 6ರಂದು ಜನಿಸಿದರು. ಸೊ ಇವರು ಮೂಲತಃ ಸಾಗರದವರು. ಸೊ ಇವರು ಮುಳುಗಡೆ ಕಾದಂಬರಿಯ ಮೂಲಕ ಖ್ಯಾತಿಯನ್ನು ಪಡೆದಿದ್ದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಇವರು 2011ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರವು ಕೂಡ ಇವರಿಗೆ ದೊರೆತಿರೋದನ್ನು ನೋಡ್ಬೋದು. ಅಂದರೆ ಮುಳುಗಡೆಯ ಊರಿಗೆ ಬಂದವರು ಅನ್ನುವಂತಹ ಒಂದು ಕಿರು ಕಾದಂಬರಿಯನ್ನು ರಚಿಸಿದರು. ಸೊ ಈ ಒಂದು ಕಿರು ಕಾದಂಬರಿಗೋಸ್ಕರವಾಗಿ ಇವರಿಗೆ 2011ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದ್ದನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲ, 2014ರಲ್ಲಿ ಕೊಡಗಿನಲ್ಲಿ ನಡೆದಂತಹ 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವರು ಆಯ್ಕೆಯಾಗಿದ್ದರು ಅಂತೇಳಿ ಹೇಳ್ಬಹುದಾಗಿರುತ್ತೆ. ಅಷ್ಟೇ ಅಲ್ಲ, ಇವರ ಇನ್ನಿತರ ಕಾದಂಬರಿಗಳು ಅಂತ ಹೇಳೋದಾದ್ರೆ ಕಾಡಿನ ಬೆಂಕಿ, ದ್ವೀಪ, ಬೆಟ್ಟದಾಪುರ ಮಕ್ಕಳು, ಆಂತರ್ಯ, ಕೆಂಜಾಲು ಕಣಿವೆಯ ಕೆಂಪು ಕೆಂಪು ಹೂವು, ಬಂಜೆ ಬೆಂಕಿ, ಅಂದರೆ ಇವುಗಳೆಲ್ಲ ಇವರ ಒಂದು ಇನ್ನಿತರ ಆಗಿವೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, 1968ರಲ್ಲಿ ಇವರು ಮಂಜಿನ ಕಾನು, ಈ ನೆಲ ಈ ಜಲ, ಕೆಂಪು ತ್ರಿಕೋನ, ನೆಲೆ ಮಾನವ ಸೇರಿದಂತೆ ಸುಮಾರು 40 ಕಾದಂಬರಿಗಳನ್ನು ಇವರು ರಚಿಸಿರೋದನ್ನು ನೋಡಬಹುದು. ಅಷ್ಟೇ ಅಲ್ಲ, ಇವರು ಮಕ್ಕಳ ಸಾಹಿತ್ಯ ಕೃತಿಗಳಲ್ಲಿಯೂ ಸಹಿ ಹಂಚಿಕೊಂಡಂತಹವರಾಗಿದ್ದರು. ಸೊ 12 ಕೃತಿಗಳನ್ನು ಪ್ರಕಟಿಸಿದ್ದಾರೆ. 9 ಕವನ ಸಂಕಲನಗಳು, ಇವರ ಕಥೆಗಳ 2 ಸಮಗ್ರ ಕಥೆಗಳ ಸಂಪುಟ ಪ್ರಕಟ ಆಗಿರೋದನ್ನು ಕೂಡ ನಾವು ನೋಡ್ಬೋದು. ಸೊ ಇವರ ಕಾದಂಬರಿ ಕಾಡಿನ ಬೆಂಕಿ ಮತ್ತು ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದುಕೊಂಡಿರೋದನ್ನು ಕೂಡ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರ ಆಗಿರೋದನ್ನು ನೋಡ್ಬೋದು. ಇನ್ನು ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿಯೂ ಕೂಡ ಇವರು ಸ್ವಂತ ಕಥನ ವಾಚನವನ್ನು ಮಾಡಿದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬಹುದಾಗಿರುತ್ತೆ ಅಂತ ಹೇಳಿ ಈ ಮೂಲಕ ಹೇಳಬಹುದು. ಭಾರತದ ಮೊದಲ ಕರಾವಳಿ ವಾರ್ಡರ್ಸ್ ಪಕ್ಷಿ ಗಣತಿಯನ್ನು ಎಲ್ಲಿ ನಡೆಸಲಾಯಿತು? ಆಪ್ಷನ್ಸ್ಗಳು ಹೇಗಿದೆ: ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ, ಮರೈನ್ ರಾಷ್ಟ್ರೀಯ ಉದ್ಯಾನವನ ಜಾಮನಗರ್, ಪುಲಿಕಾಟ್ ಪಕ್ಷಿಧಾಮ ಆಂಧ್ರಪ್ರದೇಶ್, ಕೊಕ್ಕರೆಬೆಳ್ಳೂರು ಕರ್ನಾಟಕ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ, ಮರೈನ್ ರಾಷ್ಟ್ರೀಯ ಉದ್ಯಾನವನ ಜಾಮನಗರ್. ಸೊ ಇದು ಇಲ್ಲಿ ಆಯೋಜಿಸಿದ್ದನ್ನು ನಾವು ನೋಡ್ಬೋದು. ಅದು ಯಾವಾಗ ಅಂತ ಹೇಳಿದ್ರೆ ಜನವರಿ 3ರಿಂದ 5ನೇ ತಾರೀಕುವರೆಗೆ, ಅಂದರೆ 2025 ಜನವರಿ 3ರಿಂದ 5ರವರೆಗೆ ಈ ಒಂದು ಗಣತಿಯನ್ನು ಮಾಡಿದ್ದನ್ನು ನೋಡಬಹುದಾಗಿರುತ್ತೆ. ಸೊ ಇದು ಸಂತ ಸೇವಾಲಾಲ್ ಪ್ರಶಸ್ತಿಯನ್ನು ಯಾವ ಸಮುದಾಯದ ಸಾಧಕರಿಗೆ ನೀಡಲಾಗುತ್ತದೆ? ಬಂಜಾರ ಸಮುದಾಯ, ಲಿಂಗಾಯತ ಸಮುದಾಯ, ಜಂಗಮ ಸಮುದಾಯ, ಬಿಲ್ಲವ ಸಮುದಾಯ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ, ಬಂಜಾರ ಸಮುದಾಯ ಅಂತೇಳಿ ಹೇಳಬಹುದು. ಸೊ ಇತ್ತೀಚೆಗೆ ಸಂತ ಸೇವಾಲಾಲ್ ಪ್ರಶಸ್ತಿಯನ್ನು ಬಂಜಾರ ಸಮುದಾಯದ ಹಿರಿಯ ಸಾಧಕರಿಗನ್ನ ಗುರುತಿಸಿ ಅವರಿಗೆ ನೀಡಲಾಗ್ತಾ ಇರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಇತ್ತೀಚೆಗೆ ಮತದಾರರ ಗುರುತಿನ ಚೀಟಿಯನ್ನು ಯಾವ ಸಮುದಾಯ ಅಥವಾ ಬುಡಕಟ್ಟು ಜನರಿಗೆ ನೀಡಲಾಯಿತು? ಬಂಜಾರ ಸಮುದಾಯ ಬುಡಕಟ್ಟು, ಅಥವಾ ಗೋಂಡ ಸಮುದಾಯ ಅಥವಾ ಬುಡಕಟ್ಟು, ಜಾರವ ಬುಡಕಟ್ಟು ಅಥವಾ ಸಮುದಾಯ, ನಾಗಾ ಬುಡಕಟ್ಟು ಅಥವಾ ಸಮುದಾಯ. ಸ್ನೇಹಿತರೆ, ಅದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಇ, ಜಾರವ ಬುಡಕಟ್ಟು ಅಥವಾ ಸಮುದಾಯ ಅಂತ ಹೇಳ್ಬೋದು. ಸೊ ಈ ಒಂದು ಜಾರವ ಬುಡಕಟ್ಟು ಎಲ್ಲಿ ನೆಲೆಸಿದೆ ಅಂತ ಹೇಳಿದ್ರೆ ಅದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ನೆಲೆಸಿರೋದನ್ನು ನೋಡಬಹುದು. ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಆಡಳಿತವು ಜಾರವ ಸಮುದಾಯಕ್ಕೆ ಸೇರಿದಂತಹ 19 ಮಂದಿಗೆ ಇದೇ ಮೊದಲ ಬಾರಿಗೆ ಮತದಾರರ ಗುರುತಿನ ಚೀಟಿಯನ್ನು ವಿತರಣೆ ಮಾಡಿರೋದನ್ನು ನೋಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ನು, ತಾಯ್ತನದ ಮರಣ ಅನುಪಾತ 2023-24 ವೇಳೆಗೆ ಶೇಕಡ ಎಷ್ಟಿದೆ? 1,83,000, 1,64,000, 1,334,000, 1,24,000. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ, 1,64,000 ಅಂತ ಹೇಳಬಹುದಾಗಿರುತ್ತೆ. ಸೊ ಏನಂತ ಹೇಳಿದ್ರೆ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೀಡಿರ್ತಕ್ಕಂತಹ ಅಧಿಕೃತ ಅಂಕಿಅಂಶಗಳ ಪ್ರಕಾರವಾಗಿ ಹೇಳೋದಾದರೆ ತಾಯ್ತನದ ಮರಣದ ಅನುಪಾತ ಮೀನ್ಸ್ MMR 2017 ಮತ್ತು 18ರ ಪ್ರತಿ ಆ ಸಾಲಿನಲ್ಲಿ ಪ್ರತಿ 1,83,000 ಇತ್ತು. ಆದರೆ ಇತ್ತೀಚೆಗೆ ಅಂದರೆ 2023-24ರ ಒಂದು ಸಾಲಿನಲ್ಲಿ ನೋಡೋದಾದರೆ 1,64,000ಕ್ಕೆ ಇಳಿದಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ.
ಇನ್ನು ನೆಕ್ಸ್ಟ್ ಕ್ವಶನ್ ಹೀಗಿದೆ, ಡಿ.ಪಿ.ಯ ವಿಸ್ತೃತ ರೂಪವೇನು ಅಂತೇಳಿ. ಸೊ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್, ಡಿಸ್ಪ್ಲೇ ಫೋಟೋ ಡಾಟಾ ಪ್ರೊಸೆಸ್, ಡಿಜಿಟಲ್ ಫ್ರೇಮ್ ಡಾಟಾ ಪ್ರೋಗ್ರೆಸ್, ಮೇಲಿನ ಯಾವುದೂ ಅಲ್ಲ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ ಏನಿದೆ, ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬಹುದು. ಸೊ ಇದು ಏನಪ್ಪ ಇದರ ವಿಸ್ತೃತ ರೂಪ ಅಂತ ಹೇಳೋದಾದ್ರೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್. ಸೊ ಡಿ.ಪಿ ಅಂತ ಹೇಳಿದ್ರೆ ಡಿಸ್ಪ್ಲೇ ಫೋಟೋ ಅಂತಲೂ ಕೂಡ ಆಗಿರೋದನ್ನು ನೋಡಬಹುದು. ಸೊ ಇದು 2023 ಅಂದರೆ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರ್ತಕ್ಕಂತಹ ಒಂದು ಕಾಯ್ದೆ, ಅಂದರೆ 2023ರ ಡಿ.ಪಿ ಕಾಯ್ದೆಗೆ ಸರ್ಕಾರ ಹೊಸ ರೂಪ ಅಥವಾ ಚೌಕಟ್ಟನ್ನು ನೀಡಿರೋದನ್ನು ನೋಡಬಹುದು. ಸೊ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ 18 ವಯಸ್ಸಿನ ಒಳಗಿರ್ತಕ್ಕಂತಹ ಮಕ್ಕಳ ಸಾಮಾಜಿಕ ಜಾಲತಾಣ ಬಳಕೆಯ ಮೇಲೆ ನಿಯಂತ್ರಣ ಸಾಧಿಸುವುದು ಈ ಒಂದು ಡಿ.ಪಿ ಕಾಯ್ದೆಗೆ ಸಂಬಂಧಿಸಿರುತ್ತೆ. ಸೊ ಏನು ಇದರ ಉದ್ದೇಶ ಅಂತ ಹೇಳಿದ್ರೆ, ಏನು ಅಪ್ರಾಪ್ತ ಮಕ್ಕಳೇನಿದ್ದಾರೆ, ಸೊ ಇವರು ಪಾಲಕರ ಅನುಮತಿಯನ್ನು ಪಡೆಯಲು ಸಾಮಾಜಿಕ ಜಾಲತಾಣಗಳು ಸರ್ಕಾರದ ಗುರುತಿನ ಚೀಟಿ ದಾಖಲೆ ಕೇಳಲಿದೆ. ಸೊ ಪಾಲಕರು ಈ ಒಂದು ದಾಖಲೆಯನ್ನು ನೇರವಾಗಿ ಇಲ್ಲವೇ ಡಿಜಿಲಾಕರ್ ಸಹಾಯದಿಂದ ಒದಗಿಸಬಹುದು. ಸೊ ಈ ಒಂದು ಕಾಯ್ದೆಯ ಹಿಂದಿನ ಕಾಳಜಿ ಏನು ಅಂತ ಹೇಳಿದ್ರೆ, ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ವಯಸ್ಸಿಗೆ ಮೀರಿದಂತಹ ಪೋಸ್ಟ್ಗಳು, ವಿಡಿಯೋಗಳು ಮತ್ತು ಜಾಹೀರಾತುಗಳಿಗೆ ತೆರೆದುಕೊಂಡಿದ್ದಾರೆ. ಸೊ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯಕ್ಕೆ ಹಾನಿಕಾರಕವಾದ ಅಂಶಗಳಿಗೆ ನಿರ್ಬಂಧ ಹೇರುವಲ್ಲಿ ಸಾಮಾಜಿಕ ಜಾಲತಾಣಗಳ ಕೆಲಸ ಸಮಾಧಾನಕರವಾಗಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿಯೇ ಕೇಂದ್ರ ಸರ್ಕಾರ ಈ ಒಂದು ದಿಟ್ಟವಾದಂತಹ ಒಂದು ಡಿ.ಪಿ ಕಾಯ್ದೆ ಸಾಮಾಜಿಕ ಜಾಲತಾಣಗಳ ಹೊಣೆಗಾರಿಕೆಯನ್ನು ಹೊತ್ತಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇದರ ಮೇನ್ ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ಸೊ ಏನು ಬಿಲೋ 18 ಇರ್ತಾರೆ, ಸೊ ಅಂದರೆ ಅಪ್ರಾಪ್ತ ವಯಸ್ಕ ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ಖಾತೆ ತೆರೆಯಬೇಕೆಂದರೆ ಪಾಲಕರ ಅನುಮತಿ ಕಡ್ಡಾಯ ಅಂತೇಳಿ ಈ ಒಂದು ಕಾಯ್ದೆ ಹೇಳಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಇನ್ನು ಮುಂದಿನ ಕ್ವಶನನ್ನು ನೋಡೋದಾದರೆ, ಭೂಮಿಯ ಆವರ್ತನ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಆಗಸ್ಟ್ 3, ಜನವರಿ 10, ಅಕ್ಟೋಬರ್ 13, ಜನವರಿ 8 ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅಕ್ಟೋಬರ್ 8. ಸೊ ಭೂಮಿಯ ಆವರ್ತನ ದಿನ ಅಂತ ಹೇಳಿದ್ರೆ ಏನು ನೋಡೋಣ ಬನ್ನಿ. ಸೊ ಪ್ರತಿ ವರ್ಷ ಜನವರಿ 8ರಂದು ವಿಶ್ವದಾದ್ಯಂತ ಭೂಮಿಯ ಆವರ್ತನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸೊ ಆವರ್ತನ ಎಂದರೆ ನಿರ್ದಿಷ್ಟ ಕಕ್ಷಾ ರೇಖೆಯಲ್ಲಿ, ಮೀನ್ಸ್ ಆಕ್ಸಿಸ್ ಅಂತ ಏನು ಕರಿತೀವಿ, ಸೊ ಇದರಲ್ಲಿ ಭೂಮಿ ತಿರುಗುವುದು. ಈ ಒಂದು ರೀತಿಯ ತಿರುಗುವಿಕೆಯಿಂದಲೇ ಭೂಮಿಯಲ್ಲಿ ಹಗಲು ಮತ್ತು ರಾತ್ರಿಗಳು ಉಂಟಾಗ್ತಾ ಇರೋದು ಅಂತೇಳಿ ನಮಗೀಗಾಗಲೇ ಎಲ್ಲ ಗೊತ್ತಿರೋವಂಥ ವಿಷಯ. ಸೊ ಭೂಮಿ ತನ್ನ ಅಕ್ಷರೇಖೆಯಲ್ಲಿ ಸುತ್ತುತ್ತೆ ಎಂಬುದನ್ನು, ಈ ಒಂದು ಸಂಗತಿಯನ್ನು ಗ್ರೀಕರು ಕ್ರಿಸ್ತಪೂರ್ವ 470ರಲ್ಲೇ ಹೇಳಿದ್ದಾದರೂ 1851ರ ತನಕ ಈ ಸಂಗತಿಯನ್ನು ದೃಢಪಡಿಸಲು ಆಗಿರಲಿಲ್ಲ. 1851ರ ಜನವರಿ 8ರಂದು ಫ್ರೆಂಚ್ ವಿಜ್ಞಾನಿ ಫೋಕಾಲ್ಟ್ ಪೆಂಡಲಮ್ ರವರು ಇವರ ಒಂದು ಪೆಂಡಲಮ್ ಸಹಾಯದಿಂದ ಪ್ರಯೋಗವನ್ನು ನಡೆಸಿ ಈ ಒಂದು ಸಂಗತಿಯನ್ನು ಸಾಬೀತುಪಡಿಸಿದರು. ಸೊ ಅದರ ಒಂದು ಸ್ಮರಣಾರ್ಥ ಈ ಒಂದು ದಿನವನ್ನು ನಾವು ಭೂಮಿಯ ಆವರ್ತನ ದಿನವನ್ನಾಗಿ ಆಚರಿಸ್ತಾ ಇರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಪಕ್ಕ ಮಾಹಿತಿಯನ್ನು ನೀಡ್ತು ಅಂತ ತಿಳ್ಕೊಳ್ತಾ ಮುಂದಿನ ಒಂದು ಕ್ವಶನನ್ನು ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಮಾಹಿತಿ ಇದೆ ಅಂತ ಅನಿಸಿದ್ರೆ ಸೊ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ನೀವಿನ್ನೂ ಹೊಸಬ್ರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ 18ನೇ ಕ್ವಶನ್ ಹೀಗಿದೆ, ದೇಶದ ಎಲ್ಲ ರಾಜ್ಯಗಳ ತನಿಖಾ ಏಜೆನ್ಸಿಗಳು ನೈಜ ಸಮಯದಲ್ಲಿ ಅಪರಾಧಗಳ ಅಥವಾ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಅನುವು ಮಾಡಿಕೊಡುವಂತಹ ಪೋರ್ಟಲ್ ಯಾವುದು? ಭಾರತ್ ಪೋಲ್ ವೆಬ್ ಪೋರ್ಟಲ್, ಭಾರತ್ ಇಂಟರ್ಪೋಲ್, ಭಾರತ್ ಕ್ರೈಮ್ ವೆಬ್ ಪೋಲ್, ಭಾರತ್ ಫ್ರೀ ಫ್ರಮ್ ಕ್ರೈಮ್ ಪೋರ್ಟಲ್. ಈ 4 ಆಪ್ಷನ್ಗಳಲ್ಲಿ ಆಪ್ಷನ್ ಆ ಏನು ಭಾರತ್ ಪೋಲ್ ವೆಬ್ ಪೋರ್ಟಲ್ ಇದೆ, ಅಂದರೆ ಮೊದಲನೇ ಆಪ್ಷನ್ ಈಸ್ ಅ ರೈಟ್ ಅಂತ ಹೇಳ್ಬಹುದು ಸ್ನೇಹಿತರೆ. ಸೊ ಭಾರತಕ್ಕೆ ವಿದೇಶದಲ್ಲಿ ಅವಿತ ಕೇಡಿಗಳ ತರಲು ಇದು ಬಹಳಷ್ಟು ಸಹಾಯಕಾರಿಯಾಗಿದೆ ಅಂತೇಳಿ ಹೇಳ್ಬೋದು. ಸೊ ಭಾರತ್ ಪೋಲ್ ಪೋರ್ಟಲ್ಗೆ ಚಾಲನೆಯನ್ನು ನಮ್ಮ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂತಹ ಅಮಿತ್ ಶಾ ರವರು ಚಾಲನೆಯನ್ನು ನೀಡಿದ್ದಾರೆ. ಸೊ
CBI ಈ ಹೊಸ ವೆಬ್ಸೈಟನ್ನು ಆರಂಭಿಸಿದೆ. ಸೊ ಭಾರತದಾದ್ಯಂತ ಇರುವಂತಹ ತನಿಖಾ ಸಂಸ್ಥೆಗಳಿಗೆ ವೇಗವಾದಂತಹ ಅಂತಾರಾಷ್ಟ್ರೀಯ ಪೊಲೀಸ್ ಸಹಾಯಕ್ಕಾಗಿ ನೈಜ ಸಮಯದ ಮಾಹಿತಿ ಹಂಚಿಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಭಾರತ್ ಪೋಲ್ ಅಂತ ಅಂದರೆ ಏನು ನೋಡೋಣ ಬನ್ನಿ. ಸೊ ಭಾರತದ ಯಾವುದೇ ರಾಜ್ಯದಲ್ಲಿರ್ತಕ್ಕಂತಹ ತನಿಖಾ ಏಜೆನ್ಸಿಗಳು ನೈಜ ಸಮಯದಲ್ಲಿ ಆರೋಪಿಗಳ ಬಗ್ಗೆ ಅಥವಾ ಅಪರಾಧಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಭಾರತ್ ಪೋರ್ಟಲ್ ಸಹಾಯ ಮಾಡುತ್ತೆ. ಸೊ ಉದಾಹರಣೆಗೆ ಚೆನ್ನೈ ಪೊಲೀಸರಿಗೆ ಬೇಕಾದಂತಹ ಒಬ್ಬ ಆರೋಪಿ ಅಮೆರಿಕದಲ್ಲಿದ್ದರೆ ಚೆನ್ನೈ ಪೊಲೀಸರು ಆತ ತಮಗೆ ಬೇಕಾಗಿದ್ದಾನೆ ಎಂಬಂತಹ ಒಂದು ಮಾಹಿತಿಯನ್ನು ಭಾರತ್ ಪೋರ್ಟಲ್ಗೆ ಹಾಕ್ತಾರೆ. ಸೊ ಕೂಡಲೇ ಈ ಒಂದು ಪೋರ್ಟಲ್ ನಿರ್ವಹಿಸುವಂತಹ CBI ಆತ ಭಾರತಕ್ಕೆ ಬೇಕಾಗಿದ್ದಾನೆ ಎಂಬ ಮಾಹಿತಿಯನ್ನು ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಯಾದ ಇಂಟರ್ಪೋಲ್ಗೆ ರವಾನಿಸ್ತಾರೆ. ಸೊ ಆಗ ಆತನ ಬಂಧನಕ್ಕೆ ಸಹಾಯಕ ಆಗತ್ತೆ ಅಂತ ಅಂದರೆ ಆತನ ಒಂದು ಬಂಧನಕ್ಕೆ ಸಹಕಾರವನ್ನು ಕೋರ್ತಾರೆ. ಬಳಿಕ ಇಂಟರ್ಪೋಲ್ ಆ ಕೇಡಿಯ ಬಂಧನಕ್ಕೆ ನೋಟಿಸ್ ಹೊರಡಿಸುತ್ತದೆ. ಸೊ ಈವರೆಗೆ ಬೇಕಿರುವಂತಹ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಆಯಾ ರಾಜ್ಯಗಳ ಪೊಲೀಸರು ಪತ್ರದ ಮುಖೇನ CBIಗೆ ತಿಳಿಸುತ್ತಿದ್ದರು. ಆದರೆ ಇದು ಬಹಳಷ್ಟು ಲೇಟ್ ಪ್ರೊಸೆಸ್ ಆಗಿರ್ತಿತ್ತು. ಆದರೆ ಈಗ ಈ ಭಾರತ್ ಪೋರ್ಟಲ್ ಸಹಾಯದಿಂದ ಬಹಳಷ್ಟು ವೇಗವಾಗಿ ಈ ಒಂದು ಪ್ರಕ್ರಿಯೆ ಬಹಳಷ್ಟು ವೇಗವಾಗಿ ನಡೆಯುತ್ತೆ ಅಂತೇಳಿ ಈ ಮೂಲಕ ಹೇಳಬಹುದಾಗಿರತ್ತೆ. ಪ್ರಮುಖ ಭೂ ದಾಖಲೆಗಳನ್ನು ಗಣಕೀಕರಣಗೊಳಿಸುವ ಯೋಜನೆ ಇದಾಗಿದೆ. ಯಾವುದು? ಆಪ್ಷನ್ಸ್ಗಳು ಹೀಗಿದೆ ನೋಡೋಣ. ಭೂ ಸುರಕ್ಷಾ, ಭೂ ಕಡತ, ಭೂ ಖಜಾನೆ, ಭೂ ಸಂರಕ್ಷಾ. ಸ್ನೇಹಿತರೆ, ಅದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ, ಭೂ ಸುರಕ್ಷಾ ಆಗಿರುತ್ತೆ. ಸೊ ಇದು ಈ ಜನವರಿಯಿಂದ 2ನೇ ಹಂತದ ಒಂದು ಯೋಜನೆಗೆ ಚಾಲನೆ ದೊರೆಯಲಿದೆ ಅಂತ ಹೇಳಲಾಗುತ್ತೆ. ಅಂದರೆ ಈ ಮಂತಿಂದ 2ನೇ ಹಂತಕ್ಕೆ ಚಾಲನೆ ದೊರಕಲಿದೆ. ಸೊ ಮೊದಲನೇ ಹಂತದಲ್ಲಿ ಪ್ರತಿ ಜಿಲ್ಲೆಯ ಒಂದೊಂದು ತಾಲೂಕಿನಲ್ಲಿಯೂ ಕೂಡ ಇದನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿತ್ತು. ಈವರೆಗೂ ಸುಮಾರು 7.95 ಕೋಟಿ ಪುಟಗಳ ಅಂದರೆ 14.87 ಲಕ್ಷ ಕಡತಗಳನ್ನು ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಲಾಗಿರೋದನ್ನು ನೋಡ್ಬೋದು. ಇದು ಮೊದಲನೇ ಹಂತದಲ್ಲಿ. ಸೊ 2ನೇ ಹಂತದಲ್ಲಿ 209 ತಾಲೂಕುಗಳಲ್ಲಿಯೂ ಕೂಡ ಏಕಕಾಲಕ್ಕೆ ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಸೊ ಈ ಒಂದು ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುದಾನವನ್ನು ಒದಗಿಸಿವೆ ಅಂತೇಳಿ ಈ ಮೂಲಕ ಹೇಳಬಹುದು. ಏಷ್ಯಾದ ಅತಿದೊಡ್ಡ ಏರೋಸ್ಪೇಸ್ ಪ್ರದರ್ಶನ ಎಲ್ಲಿ ನಡೆಯುತ್ತದೆ? ಬೆಂಗಳೂರಿನ ಯಲಹಂಕ, ದೆಹಲಿಯ ಮುನಿರಾಬಾದ್, ಗುಜರಾತ್ನ ಗಾಂಧಿನಗರ, ಚೆನ್ನೈನ ಏರ್ಪೋರ್ಟ್. ಸ್ನೇಹಿತರೆ, ಅದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿ ಅಂತ ಹೇಳಬಹುದು. ಈ ಒಂದು ಏರೋ ಇಂಡಿಯಾ ಪ್ರದರ್ಶನ ಫೆಬ್ರವರಿ 10ರಿಂದ 14ರವರೆಗೆ ನಡೆಯುತ್ತೆ ಅಂತ ಹೇಳಬಹುದು. ಸೊ ಈ ಒಂದು ಏರೋ ಇಂಡಿಯಾ ಪ್ರದರ್ಶನದ ಧ್ಯೇಯ ಏನಪ್ಪ ಅಂತ ಹೇಳಿದ್ರೆ ಅದು 2025ರ ಧ್ಯೇಯ ಏನು ಅಂತ ಹೇಳಿದ್ರೆ ಶತಕೋಟಿ ಅವಕಾಶಗಳ ಪಥ ಅಂತೇಳಿ, ದಿ ರನ್ವೇ ಟು ಎ ಬಿಲಿಯನ್ ಅಪರ್ಚುನಿಟೀಸ್ ಅನ್ನುವಂತಹ ಒಂದು ಥೀಮ್ನ ಅಡಿಯಲ್ಲಿ ಒಂದು ಧ್ಯೇಯ ವಾಕ್ಯದೊಂದಿಗೆ ಯಲಹಂಕದ ವಾಯುನೆಲೆಯಲ್ಲಿ ಫೆಬ್ರವರಿ 10ರಿಂದ 14ರವರೆಗೆ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಅಂತೇಳಿ ಈ ಮೂಲಕ ಹೇಳಬಹುದು. ಅಷ್ಟೇ ಅಲ್ಲ, ಮಂಥನ್ ಸ್ಟಾರ್ಟ್ ಅಪ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆಯಂತೆ. ಸೊ ಭಾರತೀಯ ನವೋದ್ಯಮಗಳ ಪ್ರಚಾರವೇ ಏರೋ ಇಂಡಿಯಾ 2025ರ ಒಂದು ಮುಖ್ಯ ಉದ್ದೇಶ ಆಗಿದೆ ಅಂತೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ. ಸೊ ನವೋದ್ಯಮಗಳು ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ತಂತ್ರಜ್ಞಾನ ಉತ್ಪನ್ನಗಳನ್ನು ವಿಶೇಷ ಐಡೆಕ್ಸ್ ಪೆವಿಲಿಯನ್ಸ್ನಲ್ಲಿ ಪ್ರದರ್ಶಿಸಲಾಗುತ್ತಿದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಕೊಟ್ಟಿರೋದನ್ನು ನಾವು ನೋಡಬಹುದು. ಸೊ ಇದ್ರ ಮೇಲೂ ಕೂಡ ಕ್ವಶನ್ಸ್ಗಳು ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಳೇಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಥೀಮ್ ಏನು? ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನೋ ಸುಖಿನೋ ಭವತು, ವಸುಧೈವ ಕುಟುಂಬಕಂ, ಚಲನಚಿತ್ರಗಳನ್ನು ನೋಡಿ ಪ್ರೋತ್ಸಾಹಿಸಿ. ಸೊ ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಸೊ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಮ್ಮ ಬೆಂಗಳೂರಿನಲ್ಲೇ ನಡೀತಾ ಇದೆ. ಸೊ ಇದರ ಒಂದು ಥೀಮ್ ಏನಪ್ಪ ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ. ಈ
ಒಂದು ಥೀಮ್‌ನೊಂದಿಗೆ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಇದೇ ಮಾರ್ಚ್ 1ರಿಂದ 8ನೇ ತಾರೀಕಿನವರೆಗೆ ಆಯೋಜಿಸಿರೋದನ್ನು ನಾವು ನೋಡ್ಬೋದು. ಹೌದಲ್ವಾ? ಸೊ ಇದು 60 ದೇಶಗಳಿಂದ ಸುಮಾರು 200ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು 13 ಚಿತ್ರಮಂದಿರ ಮೀನ್ಸ್ ಓರಾಯಾನ್ ಮಾಲ್‌ನ 11 ಪರದೆಗಳು, ಸುಚಿತ್ರ ಫಿಲ್ಮ್ ಸೊಸೈಟಿ ಹಾಗೂ ಚಾಮರಾಜಪೇಟೆಯ ಡಾಕ್ಟರ್ ಅಂಬರೀಷ್ ಆಡಿಟೋರಿಯಂನ ತಲಾ ಒಂದು ಪರದೆಯಲ್ಲಿ ಪ್ರದರ್ಶಿಸಲಾಗುತ್ತದೆ ಅಂತೇಳಿ ಈ ಮೂಲಕ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡ ಸೇರಿದಂತೆ ವಿವಿಧ ಭಾಷೆಯ ಸಿನಿಮಾಗಳ 400 ಪ್ರದರ್ಶನ ನೀಡಲು ಇಲ್ಲಿ ಉದ್ದೇಶಿಸಲಾಗಿದೆ ಅಂತ ಕೂಡ ನಾವು ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಲಾಡ್ಲಿ ಬಹನ್ ಯೋಜನೆ ಯಾವ ರಾಜ್ಯದ್ದಾಗಿದೆ? ಸೊ ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ತಮಿಳುನಾಡು ಅಂತೇಳಿ ಆಪ್ಷನ್ಗಳಿರೋದನ್ನು ನೋಡಬಹುದು. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದರೆ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದಲ್ಲೂ ಕೂಡ ಕರ್ನಾಟಕದಲ್ಲಿ ಹೇಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಿದಾರೋ ಅದೇ ರೀತಿಯಾಗಿ ಲಾಡ್ಲಿ ಬಹನ್ ಯೋಜನೆಯನ್ನು ಕೂಡ ಜಾರಿಗೆ ತಂದಿರೋದನ್ನು ನೋಡ್ಬೋದು. ಸೊ ಅಲ್ಲಿನೂ ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ 1,500 ರೂಪಾಯಿಗಳು ಅವರ ಖಾತೆಗೆ ಬಂದು ಸೇರೋದನ್ನು ನೋಡ್ಬೋದಾಗಿರತ್ತೆ. ಇದು ಗೌರ್ನಮೆಂಟ್ ಕೊಟ್ಟಿರ್ತಕ್ಕಂಥದ್ದು, ಅಂದರೆ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಕೂಡ ಮಾಡಿರ್ತಕ್ಕಂಥ ಒಂದು ಯೋಜನೆಯಾಗಿರುತ್ತೆ. ಇನ್ನು 2025ರ ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶವನ್ನು ಯಾವ ನಗರ ಆಯೋಜಿಸುತ್ತದೆ ಅಂತೇಳಿ ಕೇಳಲಾಗಿದೆ. ಸೊ ಹೈದರಾಬಾದ್, ಭೋಪಾಲ್, ಭುವನೇಶ್ವರ್, ಮಿಜೋರಾಂ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಭುವನೇಶ್ವರ್. ಇದು ಏನು ಜನವರಿ 9ನೇ ತಾರೀಕು ನಾವು ಪ್ರವಾಸಿ ಭಾರತೀಯ ದಿವಸ ಅಂತ ಹೇಳಿ ಆಚರಿಸ್ತೇವೆ, ಹೌದಲ್ವಾ? ಸೊ ಇದರ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಹಿಂತಿರುಗಿ ಮುಂಬೈಗೆ ಬಂದಿದ್ರು. ಸೊ ಇವರು 1915 ಜನವರಿ 9ರಂದು ಬಂದಿದ್ರು. ಸೊ ಈ ಒಂದು ದಿನದ ಸವಿ ನೆನಪಿಗೋಸ್ಕರವಾಗಿ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಿಸ್ತೇವೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಕೆಲಸವನ್ನು ಹರಿಸಿ ಹೋಗಿದ್ದಾರೆ ಅಲ್ವಾ. ತುಂಬ ಜನ ಪರವೂರಿನಲ್ಲಿ ತಮ್ಮ ಒಂದು ಛಾಪನ್ನು ಕೂಡ ಮೂಡಿಸಿರೋದನ್ನು ನೋಡ್ಬೋದು. ಸೊ ಇಂತಹ ಒಂದು ಲಕ್ಷಾಂತರ ಭಾರತೀಯರು ಬೇರೆ ಬೇರೆ ದೇಶದಲ್ಲಿ ಇದ್ಕೊಂಡೇನೆ ಭಾರತದ ಅಭಿವೃದ್ಧಿಗೆ ತಮ್ಮದೇ ಆದಂಥ ಒಂದು ಕಾಣಿಕೆಯನ್ನು ನೀಡ್ತಾರೆ. ಸೊ ಇಂತಹ ಅನಿವಾಸಿ ಭಾರತೀಯರು ವಿಶ್ವದ ಉದ್ದಗಲಕ್ಕೂ ಕೂಡ ಹರಡ್ಕೊಂಡಿದ್ದಾರೆ. ಸೊ ಇವ್ರುಗಳಿಗೋಸ್ಕರವೂ ಕೂಡ ಈ ಒಂದು ದಿನವನ್ನು ಆಚರಣೆ ಮಾಡೋದಕ್ಕೆ ಇಟ್ಕೊಂಡಿದ್ದೇವೆ. ಸೊ ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ ಅಂತಲೂ 9ನೇ ತಾರೀಕನ್ನು ಜನವರಿ 9ನೇ ತಾರೀಕನ್ನು ಆಚರಿಸಲಾಗುತ್ತೆ ಅಂತ ಈ ಮೂಲಕ ಹೇಳ್ಬೋದು. ಸೊ ಅಷ್ಟೇ ಅಲ್ಲ, ಈ ಒಂದು ದಿನವನ್ನು ನಾವು 2003ರಿಂದ ಈ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಸೊ ಇದನ್ನು ಆಚರಿಸುವಂಥ ಹೊಣೆ ಯಾರ್ದಪ್ಪ ಅಂತ ಹೇಳಿದ್ರೆ ಭಾರತದ ವಿದೇಶ ವ್ಯವಹಾರಗಳ ಖಾತೆ ಮತ್ತು FICCI ವಹಿಸಿಕೊಂಡಿರೋದನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಈ ಒಂದು ದಿನವನ್ನು ಭಾರತದ ಯಾವುದಾದರೂ ಒಂದು ನಗರದಲ್ಲಿ 3 ದಿನಗಳ ಕಾಲ ಆಚರಿಸಲಾಗುತ್ತೆ. ಸೊ ಅವತ್ತು ಅಂದರೆ ಜನವರಿ 9ನೇ ತಾರೀಕು ಭಾರತದ ರಾಷ್ಟ್ರಪತಿಯವರು NRIಗಳಿಗೆ ಪ್ರವಾಸಿ ಭಾರತೀಯ ಸಮ್ಮಾನ್ ಎಂಬಂತಹ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸ್ತಾರೆ ಅಂತ ಹೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ದಿನಾಚರಣೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿರೋರು ಯಾರು ಅಂತ ಹೇಳಿದ್ರೆ ಭಾರತದ ವಿದೇಶ ವ್ಯವಹಾರಗಳ ಖಾತೆ ಮತ್ತು FICCI. ನೆನಪಿರಲಿ. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತ್ತೆ. ಅಷ್ಟೇ ಅಲ್ಲ, ರಾಷ್ಟ್ರಪತಿಯವರು ಈ ಒಂದು ದಿನದಂದು NRIಗಳಿಗೆ ಪ್ರವಾಸಿ ಭಾರತೀಯ ಸಮ್ಮಾನ್ ಎನ್ನುವಂತಹ ಒಂದು ಗೌರವ ಅಥವಾ ಪ್ರಶಸ್ತಿಯನ್ನು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನೀಡ್ತಾ ಹೋಗ್ತಾರೆ ಅಂತ ಮೂಲಕ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಶಾಹಿದ್ ಮಾಧವ್ ಸಿಂಗ್ ಹಾತ್ ಖರ್ಚಾ ಯೋಜನೆಯು ಯಾವ ರಾಜ್ಯದ್ದಾಗಿದೆ? ಗುಜರಾತ್, ಒಡಿಸ್ಸಾ, ಉತ್ತರಾಖಂಡ, ರಾಜಸ್ಥಾನ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಒಡಿಸ್ಸಾ ಅಂತ ಹೇಳಿ. ಸೊ ಒಡಿಸ್ಸಾದಲ್ಲಿ ಈ ಒಂದು ಯೋಜನೆ ಇರೋದನ್ನು ನಾವು ನೋಡಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸಶಕ್ತ ಭೇಟಿ ಮತ್ತು ದೃಷ್ಟಿ ಆಗಿದೆ, ಅದು ದೃಷ್ಟಿ ಉಪಕ್ರಮಗಳನ್ನು ಪ್ರಾರಂಭಿಸಿತು.
ಆ, ಯಾವ ಒಂದು ಇಲಾಖೆ ಸ್ಥಾಪನೆ ಮಾಡ್ತು ಅಂತೇಳಿ ಇದು ಕ್ವಶನ್. ಸೊ ಏನು ಅಂತ ಹೇಳಿದರೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಕಾರ್ಮಿಕರ ಕಲ್ಯಾಣ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ ಅಂತ. ಅಂದರೆ ಯಾವ ಇಲಾಖೆ ಸಶಕ್ತ ಭೇಟಿ ಮತ್ತು ಈ ದೃಷ್ಟಿ ಉಪಕ್ರಮಗಳನ್ನು ಪ್ರಾರಂಭಿಸಿತು ಅನ್ನೋದು ಒಂದು ಕ್ವಶನ್. ಸೊ ಈ ಒಂದು ಕ್ವಶನ್ಗೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳಿದರೆ ಶಿಕ್ಷಣ ಇಲಾಖೆ ಇದನ್ನು ಪ್ರಾರಂಭಿಸಿರೋದನ್ನು ನೋಡ್ಬೋದು. ಶಿಕ್ಷಣ ಇಲಾಖೆ ಸಶಕ್ತ ಭೇಟಿ ಮತ್ತು ಈ ದೃಷ್ಟಿ ಎರಡು ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕರ್ನಾಟಕದಲ್ಲಿ ಅವಳು ಯೋಜನೆಯನ್ನು ಜಾರಿಗೆ ತಂದ ಸಂಸ್ಥೆ ಯಾವುದು ಅಂತ ಹೇಳಿ ಕೇಳಲಾಗುತ್ತೆ. ಸೇವಾ ಇಂಟರ್ನ್ಯಾಷನಲ್ ಸಂಘಟನೆ, ಶ್ರೀ ಮುರುಘಾ ಮಠ, ಸಿದ್ದೇಶ್ವರ ಮಠ ಯಾವುದೂ ಅಲ್ಲ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ, ಸೇವಾ ಇಂಟರ್ನ್ಯಾಷನಲ್ ಸಂಘಟನೆ. ಸೊ ಇದು ಒಂದು NGO ಆಗಿರುತ್ತೆ. ಈ ಒಂದು NGO ಶತಮಾನೋತ್ಸವದ ಸಂಭ್ರಮದಲ್ಲಿ ಇರೋದು ಅಷ್ಟೇ ಅಲ್ಲ, ಅವಳು ಅನ್ನುವಂತಹ ಒಂದು ಉಪಕ್ರಮ ಅಂದರೆ ಒಂದು ಯೋಜನೆಯನ್ನು ಜಾರಿಗೊಳಿಸೋದ್ರ ಮೂಲಕ ತುಂಬ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಒಂದು ಸಂಸ್ಥೆ ಇದಾಗಿರುತ್ತೆ ಅಂತ ಹೇಳಿ ಈ ಮೂಲಕ ಹೇಳ್ಬೋದು. ಸೊ ಈ ಒಂದು ಸೇವಾ ಇಂಟರ್ನ್ಯಾಷನಲ್ ವಿಪತ್ತು ನಿರ್ವಹಣೆ, ಪರಿಹಾರ ಮತ್ತು ಪುನರ್ವಸತಿ ಕೆಲಸಗಳನ್ನು ಬಹಳಷ್ಟು ಅಚಾನಕ್ಕಾಗಿ ಮಾಡ್ತಾ ಇದೆ. ಸೊ ಅಷ್ಟೇ ಅಲ್ಲ, ಇದರೊಂದಿಗೆ ಏನು ಅಂತ ಹೇಳಿದರೆ ಈ ಹೆಣ್ಣು ಮಕ್ಕಳ ನೈರ್ಮಲ್ಯ ಮತ್ತು ಸಬಲೀಕರಣಕ್ಕಾಗಿ ಅಥವಾ ಅವಳು ಯೋಜನೆಯನ್ನು ಜಾರಿಗೊಳಿಸಿರೋದನ್ನು ನಾವು ನೋಡಬಹುದು. ಸೊ ಈ ಒಂದು ಸೇವಾ ಇಂಟರ್ನ್ಯಾಷನಲ್ ಯೋಜನೆಯು ಯಾವಾಗ ಅಂದರೆ 2015ರಲ್ಲಿ ಪ್ರಾರಂಭವಾಯಿತು. ಸೊ ಈ ಒಂದು ಕಾರ್ಯಕ್ರಮ ನಾನು ಶಾಲೆಗೆ ಹೋಗಬಹುದು, ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿರ್ತಕ್ಕಂತಹ ಕೊಳೆಗೇರಿಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮೊದಲು ಈ ಕಾರ್ಯಕ್ರಮವನ್ನು ಶುರು ಮಾಡಿತು. ಅನಂತರದಲ್ಲಿ 2016 ಮತ್ತು 2017ರಲ್ಲಿ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಇತರ ಭಾಗಗಳಲ್ಲಿ ಈ ಕಾರ್ಯಕ್ರಮ ವಿಸ್ತರಿಸಲಾಯಿತು. 2015ರಿಂದ ಈ ಕಾರ್ಯಕ್ರಮವು ದೇಶದಲ್ಲಿ ಒಟ್ಟು ಸುಮಾರು 7,803 ಕುಟುಂಬಗಳ 29,379 ಶಾಲಾ ಮಕ್ಕಳಿಗೆ ಪ್ರಯೋಜನವನ್ನು ನೀಡಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಅವರನ್ನು ಸ್ವಯಂ ರಕ್ಷಣಾ ತರಬೇತಿ ನೀಡಿ ಸಶಕ್ತಗೊಳಿಸುವುದು, ಜೊತೆಗೆ ಅವರ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಯೋಜನೆಯ ತಂಡದ ಪ್ರಮುಖ ಕೆಲಸ ಆಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭಿಸಲಾಯಿತು. ಇದರಲ್ಲಿ 8ರಿಂದ 10ನೇ ತರಗತಿಯ ಸುಮಾರು 200 ಬಾಲಕಿಯರು ಭಾಗವಹಿಸಿ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಈ ಮೂಲಕ ಹೇಳ್ಬೋದು. ಅಷ್ಟೇ ಅಲ್ಲ, ಮೂಲಭೂತ ಸಮರಕಲೆ ಮತ್ತು ಕಷ್ಟಕರ ಸನ್ನಿವೇಶಗಳಿಂದ ಹೊರಬರಲು ರಕ್ಷಣಾತ್ಮಕ ವಿಧಾನವನ್ನು ಕಲಿಸುತ್ತಾರೆ ಈ ಒಂದು ತರಬೇತಿಯಲ್ಲಿ ಅಂತಲೂ ಕೂಡ ಹೇಳಲಾಗುತ್ತೆ. ಸೊ ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶವನ್ನು ಈ ಒಂದು NGO ಪಡೆದುಕೊಂಡಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. 2024ರ ವರದಿಯ ಪ್ರಕಾರ ದೇಶದಲ್ಲೇ ಅತಿ ಮಲಿನ ನಗರ ಯಾವುದು? ಭೋಪಾಲ್, ದೆಹಲಿ, ಮುಂಬೈ, ಬೆಂಗಳೂರು. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ದೆಹಲಿ ಅಂತ ಹೇಳಿ ಹೇಳ್ಬಹುದಾಗಿರುತ್ತೆ. ಸೊ ದೇಶದಲ್ಲೇ ಅತ್ಯಂತ ಮಲಿನವಾದಂತಹ ನಗರಗಳ ಸಾಲಿನಲ್ಲಿ ನಮ್ಮ ದೆಹಲಿ ಇರೋದು ವಿಷಾದಕರ ಅಂತ ಹೇಳ್ಬೋದು. ಸೊ ರಾಜಧಾನಿ ದೆಹಲಿ ಗಾಳಿ ಗುಣಮಟ್ಟ ಹದಗೆಡುತ್ತಲೇ ಇದೆ. ಸೊ 2024ರಲ್ಲಿ ರಾಜಧಾನಿ ದೆಹಲಿ ನಗರ ಭಾರತದಲ್ಲೇ ಅತ್ಯಂತ ಕಲುಷಿತ ನಗರ ಅಂತ ಘೋಷಣೆ ಮಾಡಲಾಗಿತ್ತು. ಸೊ ಮೇಘಾಲಯದ ಬೈರ್ನಿಹಾಟ್ 2ನೇ ಸ್ಥಾನದಲ್ಲಿದ್ದರೆ ಗುರುಗ್ರಾಮ್ ಮತ್ತು ಫರೀದಾಬಾದ್, ಶ್ರೀ ಗಂಗಾನಗರ ಮತ್ತು ಗ್ರೇಟರ್ ನೋಯಿಡಾ ಕೂಡ ಕಲುಷಿತ ನಗರಗಳ ಪಟ್ಟಿಯಲ್ಲಿ ಇರೋದು ಇನ್ನೊಂದು ವಿಷಾದಕರ ಸಂಗತಿ ಅಂತಲೇ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಇಂದಿರಾ ಗಾಂಧಿ ಜೀವನಾಧಾರಿತ ಸಿನಿಮಾ ಇದಾಗಿದೆ. ಯಾವುದು? ಎಮರ್ಜೆನ್ಸಿ, ಸರ್ಜರಿ, ಆಪರೇಷನ್ ಅಮೃತ್ಸರ್ ಯಾವುದು ಅಲ್ಲ. ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಎಮರ್ಜೆನ್ಸಿ. ಸೊ ಇದು ಇಂದಿರಾ ಗಾಂಧಿರವರ ಒಂದು ಜೀವನಾಧಾರಿತ ಸಿನಿಮಾ ಆಗಿದೆ. ಸೊ ಇದರಲ್ಲಿ ನಟಿ ಕಂಗನಾ ರಾಣಾವತ್ ರವರು ಇಂದಿರಾ ಗಾಂಧಿಯವರ ಒಂದು ಪಾತ್ರದಲ್ಲಿ ಮಿಂಚಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಭಾರತದೊಂದಿಗೆ ಪೂರ್ಣ ನಾಗರಿಕ ಪರಮಾಣು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಅಮೆರಿಕದ ಅಧ್ಯಕ್ಷರು ಯಾರಾಗಿದ್ದರು? ಸೊ ಜಾರ್ಜ್ W. ಬುಷ್, ಜಿಯೋ ಬೈಡನ್, ಡೊನಾಲ್ಡ್ ಟ್ರಂಪ್, ಬಿಲ್ ಕ್ಲಿಂಟನ್. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಜಾರ್ಜ್ W. ಬುಷ್. ಸೊ ಭಾರತದೊಂದಿಗೆ ಪೂರ್ಣ ಪ್ರಮಾಣದ ನಾಗರಿಕ ಪರಮಾಣು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರಾಗಿದ್ದರು. ಅದೇ ಸಂದರ್ಭದಲ್ಲಿ ಜಾರ್ಜ್ W. ಬುಷ್ ರವರು ಅಮೆರಿಕದ ಅಧ್ಯಕ್ಷರಾಗಿದ್ದರು.
ಮಾಡಿದ್ರು ಅಂತೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ. ಸೊ ಈ ಒಂದು ಏನು ಪೂರ್ಣ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸುಮಾರು ದಶಕಗಳೇ ಕಳೆದು ಹೋಗಿದೆ. ಸೊ ಆದರೂ ಕೂಡ ಇದರ ಒಂದು ಮೇನ್ ಥೀಮನ್ನು ಎರಡೂ ರಾಷ್ಟ್ರಗಳು ಕೂಡ ಸಂಪೂರ್ಣವಾಗಿ ಅರ್ಥಕೊಂಡಿಲ್ಲ. ಹಾಗಾಗಿ ಈ ಒಂದು ಪರಮಾಣು ಸಹಕಾರ ಒಪ್ಪಂದವನ್ನು ಇನ್ನೂ ಮುಂದುವರಿಸೋದಕ್ಕೋಸ್ಕರವಾಗಿ ಅಮೆರಿಕ ಮತ್ತು ಭಾರತಗಳೆರಡೂ ಕೂಡ ಒಪ್ಪಿಗೆಯನ್ನು ಸೂಚಿಸಿರೋದನ್ನು ನಾವಿಲ್ಲಿ ನೋಡಬಹುದು. ನಗದು ರಹಿತ ಚಿಕಿತ್ಸಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಮಗು ಹುಟ್ಟಿದ ನಂತರದ ಬಾಣಂತಿಯರಿಗೆ 20 ದಿನಗಳವರೆಗೆ, ರಸ್ತೆ ಅಪಘಾತ ಸಂತ್ರಸ್ತರಿಗೆ 7 ದಿನಗಳವರೆಗೆ, ಕಟ್ಟಡ ಕಾರ್ಮಿಕರ ಅಪಘಾತಕ್ಕೆ 6 ದಿನಗಳವರೆಗೆ, ಹೃದಯ ಸಂಬಂಧಿ ರೋಗಿಗಳಿಗೆ 12 ದಿನಗಳವರೆಗೆ ಅಂತ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ರಸ್ತೆ ಅಪಘಾತ ಸಂತ್ರಸ್ತರಿಗೆ 7 ದಿನಗಳವರೆಗೆ ನಗದು ರಹಿತ ಚಿಕಿತ್ಸೆಯನ್ನು ನೀಡೋದಕ್ಕೋಸ್ಕರವಾಗಿ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿರೋದನ್ನು ನೋಡಬಹುದು. ಹೆದ್ದಾರಿ ಅಪಘಾತ ಸಂತ್ರಸ್ತರಿಗೆ ಕೇಂದ್ರದ ಸಹಾಯ ಹಸ್ತ ಇದಾಗಿರುತ್ತೆ. ಸೊ ಹೀಗಂತ ಹೇಳಿ ನಿತಿನ್ ಗಡ್ಕರಿರವರು ನಗದು ರಹಿತ ಚಿಕಿತ್ಸೆ ಯೋಜನೆಯನ್ನು ಘೋಷಣೆ ಮಾಡಿರೋದನ್ನು ನಾವು ನೋಡಬಹುದು. ಸೊ ಇದರ ಒಂದು ಅಡಿಯಲ್ಲಿ ರಸ್ತೆ ಅಪಘಾತದ ಸಂತ್ರಸ್ತರಿಗೆ 7 ದಿನಗಳ ಚಿಕಿತ್ಸೆಗಾಗಿ ಸುಮಾರು 1.5 ಲಕ್ಷ ರೂಗಳವರೆಗಿನ ವೆಚ್ಚವನ್ನು ಸರ್ಕಾರ ಭರಿಸುತ್ತದೆ. ಅಪಘಾತದ ಬಗ್ಗೆ 24 ಗಂಟೆಗಳ ಒಳಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರೆ ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರ ಭರಿಸುತ್ತದೆ ಅಂತ ಹೇಳಿ ಗಡ್ಕರಿರವರು ನಮಗೆ ತಿಳಿಸಿರೋದನ್ನು ನೋಡ್ಬೋದು. ಸ್ನೇಹಿತರೆ, ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ಮೃತಪಟ್ಟಿರುವ ಕುಟುಂಬಗಳಿಗೆ ಕೇಂದ್ರ ಸಚಿವರು 2 ಲಕ್ಷ ರೂಗಳ ಪರಿಹಾರವನ್ನು ಕೂಡ ಘೋಷಿಸಿರೋದನ್ನು ಈ ಮೂಲಕ ನೋಡ್ಬೋದಾಗಿರುತ್ತೆ. ಸೊ ನಾವು ನಗದು ರಹಿತ ಚಿಕಿತ್ಸೆ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಸೊ ಅಪಘಾತ ಸಂಭವಿಸಿದ ತಕ್ಷಣ 24 ಗಂಟೆಗಳ ಒಳಗೆ ಮಾಹಿತಿ ಪೊಲೀಸರಿಗೆ ಹೋದಾಗ ದಾಖಲಾದ ರೋಗಿಯ 7 ದಿನಗಳ ಚಿಕಿತ್ಸೆಗೆ ಅಥವಾ ಚಿಕಿತ್ಸೆಗಾಗಿ ಗರಿಷ್ಠ 1.5 ಲಕ್ಷ ರೂಗಳವರೆಗಿನ ವೆಚ್ಚವನ್ನು ನಾವು ಒದಗಿಸ್ತೇವೆ ಅಂತ ಹೇಳ್ಬಿಟ್ಟು ನಿತಿನ್ ಗಡ್ಕರಿರವರು ತಿಳಿಸಿರೋದನ್ನು ನೋಡಬಹುದು. ಸೊ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ಮೃತಪಟ್ಟವರಿಗೆ 2 ಲಕ್ಷ ರೂಗಳನ್ನು ಒದಗಿಸುತ್ತೆ ಕೇಂದ್ರ ಸರ್ಕಾರ ಅನ್ನೋದನ್ನು ಕೂಡ ಈ ಮೂಲಕ ತಿಳಿಸಿದ್ದಾರೆ. ಸೊ ಇನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಆಗಿರ್ತಕ್ಕಂಥ ನಿತಿನ್ ಗಡ್ಕರಿರವರು 2024ರಲ್ಲಿ ರಸ್ತೆ ಅಪಘಾತಗಳಲ್ಲಿ ಸುಮಾರು 1.80 ಲಕ್ಷ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಅಂಕಿಅಂಶವನ್ನು ಕೂಡ ತಿಳಿಸಿರೋದನ್ನು ನೋಡಬಹುದಾಗಿರುತ್ತೆ. ಸ್ನೇಹಿತರೆ, ಇದುವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ರಿ. ಸೊ ಇದರಲ್ಲಿ ಇರ್ತಕ್ಕಂತಹ ಎಲ್ಲ ಮಾಹಿತಿಗಳು ನಿಮಗೆ ಲೈಕ್ ಆಗುತ್ತೆ ಅಂತ ಹೇಳಿದರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮರಿಬೇಡಿ. ಅಷ್ಟೇ ಅಲ್ಲ, ಈ ಒಂದು ವಿಡಿಯೋವನ್ನು ನೋಡ್ತಾ ಇರೋ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಅಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿ. ಮತ್ತು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನ ಅಡ್ರೆಸ್ಸನ್ನು ಶೇರ್ ಮಾಡಿರ್ತೀನಿ. ಸೊ ಅಲ್ಲಿ ವಿಸಿಟ್ ನೀಡೋದ್ರ ಮೂಲಕವಾಗಿ ಅಲ್ಲಿ ಕೊಡಮಾಡುವಂತಹ ಎಲ್ಲ ಮಾಹಿತಿಗಳನ್ನು ನಿಮ್ಮದಾಗಿಸ್ಕೋಬೋದು. ಅಷ್ಟೇ ಅಲ್ಲ, ಅಲ್ಲಿ PDF ಫೈಲ್ಗಳ ಮೂಲಕವನ್ನು ಕೂಡ ನಾನು ಬಹಳಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿರ್ತೀನಿ. ಸೊ ನೀವು ಅವುಗಳನ್ನೆಲ್ಲ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.